ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಒಂದು ಸಿಂಪಲ್ ಆಗಿ ಸ್ಪೆಷಲ್ ತರಕಾರಿ ಪಲಾವ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ. ಖಂಡಿತ ಈ ವಿಧಾನದಲ್ಲಿ ನೀವು ಸಹ ಮನೆಯಲ್ಲಿ ಯಾವತ್ತೂ ತರಕಾರಿ ಪಲಾವ್ನ ಮಾಡಿರೋದಿಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಕೊನೆ ತನಕ ನೋಡಿಕೊಂಡು ಈ ವಿಧಾನದಲ್ಲಿ ಸ್ಪೆಷಲ್ ತರಕಾರಿ ಪಲಾವ್ನ ಮನೇಲಿ ಟ್ರೈ ಮಾಡಿ ನೋಡಿ. ಮನೇಲಿರೋರು ಅಷ್ಟೇ, ಎಲ್ಲರೂ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿ ಬರುತ್ತೆ. ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಸ್ಪೆಷಲ್ ತರಕಾರಿ ಪಲಾವ್ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ರೈಸನ್ನು ನೆನೆಸಿಟ್ಕೋಬೇಕು. ಹಾಗಾಗಿ ಬೌಲಲ್ಲಿಗೆ 1 ಕಪ್ ಆಗುವಷ್ಟು ಬಾಸ್ಮತಿ ರೈಸ್, ಹಾಗೆಯೇ 1 ಕಪ್ ಆಗುವಷ್ಟು ಬುಲೆಟ್ ರೈಸ್ ಹಾಕ್ಕೊತಾ ಇದ್ದೀನಿ. ಎರಡೂ ಬಂದು ಅರ್ಧ kg ಆಗುವಷ್ಟು ಆಗುತ್ತೆ. ಅಂದರೆ 1 ಕಪ್ ಬಂದು ಇಲ್ಲಿ 250 ಗ್ರಾಮ್ ಆಗುವಷ್ಟು ಆಗುತ್ತೆ. ಟೋಟಲ್ ಆಗಿ 2 ಕಪ್ ತಗೊಂಡಿರೋದ್ರಿಂದ ಅರ್ಧ kg ಆಗುವಷ್ಟು ರೈಸ್ ಟೋಟಲ್ ಆಗಿ ತಗೊಂಡಿದ್ದೀನಿ. ಈಗ ನೀರನ್ನು ಸೇರಿಸ್ಕೊಂಡು ಈ ಅಕ್ಕಿನ ಒಂದು 2-3 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ರೀತಿ ನಾವಿಲ್ಲಿ ಬಾಸ್ಮತಿ ರೈಸ್, ಬುಲೆಟ್ ರೈಸ್ ಎರಡು ಮಿಕ್ಸ್ ಮಾಡಿ ನಾವು ಪಲಾವ್ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ರೈಸು. ಈಗ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾದ ನಂತರ ಅಕ್ಕಿ ಮುಳುಗೋಷ್ಟು ನೀರನ್ನು ಸೇರಿಸಿ ಒಂದು 30 ನಿಮಿಷ ಅಕ್ಕಿನ ನೆನೆಸ್ಕೊಳ್ಳಿ. ಸೊ ಈಗ ಪಕ್ಕಕ್ಕೆ ಇಟ್ಕೊಂಡು ಒಂದು ಸ್ಪೆಷಲ್ ಮಸಾಲೆಗೋಸ್ಕರ ಮಿಕ್ಸಿ ಜಾರಲ್ಲಿಗೆ 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಟೀ ಸ್ಪೂನ್ ಸೋಂಪು, 2 ಇಂಚ್ ಆಗುವಷ್ಟು ಚಕ್ಕೆ, ಒಂದು 8ರಿಂದ 10 ಲವಂಗ, 2 ಸ್ಟಾರ್ ಫ್ಲವರು, 1 ಟೀ ಸ್ಪೂನ್ ಆಗುವಷ್ಟು ಸ್ಟೋನ್ ಫ್ಲವರು, ಹಾಗೆಯೇ ಒಂದು 2 ಮರಾಠಿ ಮೊಗ್ಗು, 4 ಏಲಕ್ಕಿ, 1 ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಾತ್ರ ಕರಿಮೆಣಸು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ. ಇವೆಲ್ಲನೂ ಮೊದಲು ಒಂದ್ಸಲ ಹಾಕ್ಕೊಂಡಿದ್ದಾದ ನಂತರ ಗ್ರೈಂಡ್ ಮಾಡ್ಕೊಳ್ಳಿ. ಒಂದ್ಸಲ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಆಗುತ್ತೆ. ಅದಾದ ನಂತರ ಇದ್ರ ಜೊತೆಯಲ್ಲಿನೇ ಒಂದು 2 ದೊಡ್ಡ ಸೈಜಲ್ಲಿರುವಂಥದ್ದು ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 3 ಇಂಚ್ ಆಗುವಷ್ಟು ಶುಂಠಿನ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಒಂದು 5ರಿಂದ 6 ಹಸಿಮೆಣಸಿನಕಾಯಿ, 1 ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಹಿಡಿ ತುಂಬ ಪುದೀನ ಸೊಪ್ಪು, ಎರಡನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನಮಗಿಲ್ಲಿ ತರಕಾರಿ ಪಲಾವ್ ಬೇಕಾಗಿರುವಂಥದ್ದು ಒಂದು ಸ್ಪೆಷಲ್ ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ಕಡಾಯಿಗೆ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದ್ದಾದ ನಂತರ ಒಂದು ದೊಡ್ಡ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಸೊ ಆ ಮಸಾಲೆನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಈ ರೀತಿ ಎಣ್ಣೆ ಅನ್ನೋದು ಸಪ್ರೇಟ್ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 4 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ಬಟಾಣಿ, 1 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾರೆಟ್, 1 ಕಪ್ ಆಗುವಷ್ಟು ಸಣ್ಣದಾಗಿ 1 ಇಂಚಲ್ಲಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬೀನ್ಸ್, ಜೊತೆಗೆ ಒಂದು 200 ಗ್ರಾಮ್ ಆಗುವಷ್ಟು ಪನ್ನೀರನ್ನು ಸಹ ಈ ರೀತಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಇದಂತಾನೆಲ್ಲ ನೀವು ಈ ಜಾಗದಲ್ಲಿ ಬೇಕಾದರೆ ಬೇರೆ ತರಕಾರಿನ ಸಹ ತಗೋಬೋದು. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ತರಕಾರಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಆದ ನಂತರ ಮಿಕ್ಸ್ ಮಾಡಿಕೊಂಡು ಯಾವ ಕಪ್ಪಲ್ಲಿ ನಾವು ಅಕ್ಕಿ ತಗೊಂಡಿದ್ದೀರಲ್ವ, ಸೊ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಕೊಬ್ಬರಿ ಹಾಲು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಲ್ತಿರ್ತಕ್ಕಂಥದ್ದು ಮೀಡಿಯಂ ಸೈಜಲ್ಲಿ ತೆಂಗಿನಕಾಯಿ ಬರುತ್ತಲ್ವ, ಸೊ ಅದರಲ್ಲಿ ಕೊಬ್ಬರಿ ಹಾಲನ್ನು ತಗೊಂಡು 2 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಹಾಗೆಯೇ ಒಂದು 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಟೋಟಲ್ ಆಗಿ 2 ಕಪ್ ಅಕ್ಕಿ ತಗೊಂಡಿದ್ದೀರಲ್ವ, ಸೊ ಹಾಗಾಗಿ 4 ಕಪ್ ಆಗುವಷ್ಟು ತಗೊಂಡಿದ್ದೀನಿ. 2 ಕಪ್ ಕೊಬ್ಬರಿ ಹಾಲು, 2 ಕಪ್ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಪುದೀನ, ಹಾಗೆಯೇ ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಸಾಲ್ಟು ಖಾರ ಕಡಿಮೆ ಅಂತ ಅನ್ನಿಸಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ನಾವಿವಾಗ ಸ್ಟಾರ್ಟಿಂಗಲ್ಲಿ ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀರಲ್ವ, ಸೊ ಅದನ್ನು ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಾಕಿದ ತಕ್ಷಣ ಹೇಗಂದರೆ ಹಾಗೆ ಮಿಕ್ಸ್ ಮಾಡ್ಕೋಬಾರ್ದು. ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 70% ಆಗುವಷ್ಟು ಬೇಯಿಸ್ಕೋಬೇಕಾಗತ್ತೆ. ಸೊ ಮಧ್ಯದಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಅಕ್ಕಿ ನೆಂದಿರುತ್ತಲ್ವ, ಮುರಿದೋಗೋ ಚಾನ್ಸ್ ಇರುತ್ತೆ. ಒಂದು 70% ಆಗುವಷ್ಟು ಬೆಂದಾದ ನಂತರ ಫ್ಲೇವರ್ಗೋಸ್ಕರ
ನಂತರ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕ್ಕೊಂಡು ಮತ್ತೊಂದು ಸಲ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಇವಾಗ ಇದನ್ನು ದಮ್ ಮಾಡ್ಕೋಬೇಕಾಗತ್ತೆ. ಈಗ ಬಾಳೆ ಎಲೆ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಸಹ ನಡೆಯುತ್ತೆ. ಹಾಗೆ ದಮ್ ಮಾಡ್ಕೋಬೋದು. ಈಗ ದಮ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನಾನಿಲ್ಲಿ ದೋಸೆ ತವ ಐರನ್ ಬರುತ್ತಲ್ವ, ಸೊ ಅದನ್ನು ಬಿಸಿ ಮಾಡೋದಕ್ಕೆ ಇಕ್ಕಿದೆ. ಬಿಸಿ ಆಗಿದ್ದಾದ ನಂತರ ನಾವು ಈ ರೀತಿ ಪಲಾವ್ದು ಕಡಾಯಿ ಇರುತ್ತಲ್ಲ ಅದನ್ನು ಇಟ್ಕೊಂಡು ಲಿಡ್ಡನ್ನು ಟೈಟಾಗಿರುವಂಥದ್ದು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 15 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು 15 ನಿಮಿಷ ಆದ ನಂತರ ಒಂದು 10-15 ನಿಮಿಷ ಕೆಳಗಡೆ ಇಳಿಸ್ಕೊಂಡು ಹಾಗೆ ಬಿಟ್ಬಿಡಿ. ಇಮ್ಮಿಡಿಯೇಟಾಗಿ ಲಿಡ್ಡನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ. ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು 15 ನಿಮಿಷ ಆದ ನಂತರ ಆಮೇಲೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಮೇಲೆ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಮುದ್ದೆ ಥರ ಆಗಿಬಿಡತ್ತೆ ರೈಸು. ಸೊ ನೋಡ್ತಿರ್ಬೋದು ಇವಾಗ ಕರೆಕ್ಟಾಗಿ ನಮ್ಗೆ ಇವಾಗ ರೈಸ್ ಅನ್ನೋದು ದಮ್ ಆಗಿದೆ. ನಾನು ತಗೊಂಡಿರ್ತಕ್ಕಂಥ ನೀರು ಕ್ವಾಂಟಿಟಿ ಅಷ್ಟೇ ಪರ್ಫೆಕ್ಟಾಗಿ ಸರಿ ಹೋಗಿದೆ. ಅಕ್ಕಿ ಆಗೂ ಇಲ್ಲ, ಹಾಗಂತಂದ್ಬಿಟ್ಟು ನಿಮ್ಗೆ ಇಲ್ಲಿ ರೈಸ್ ಅನ್ನೋದು ಮುದ್ದೆ ಥರನೂ ಆಗಿಲ್ಲ. ಈ ಮೆಜರ್ಮೆಂಟ್ಸ್ನಲ್ಲಿ ಈ ರೀತಿಯಾಗಿ ನೀವು ಪಲಾವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ವಿಧಾನದಲ್ಲಿ ನೀವು ಸಹ ಒಂದು ಸ್ಪೆಷಲ್ಲಾಗಿ ತರಕಾರಿ ಪಲಾವ್ನ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಖಂಡಿತ ನೀವು ಸಹ ಮನೇಲಿ ಈ ರೀತಿ ಮಾಡಿರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸಲ ಈ ರೀತಿ ನೀವು ತರಕಾರಿ ಪಲಾವ್ ಮಾಡಿದ್ದೀರಾ ಅಂತಂದರೆ ಖಂಡಿತ ಮತ್ತೆ ನೀವು ಯಾವಾಗಲಾದರೂ ಮನೆಯಲ್ಲಿ ತರಕಾರಿ ಪಲಾವ್ ಮಾಡಬೇಕಾದ್ರೆ ಇದೇ ರೀತಿನೇ ಮಾಡ್ಕೊತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಒಂದು ಸ್ಪೆಷಲ್ ತರಕಾರಿ ಪಲಾವ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೀವು ಈ ವಿಧಾನದಲ್ಲಿ ಮಾಡಿದ್ದಾದ ನಂತರ ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಮರಿದೇ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.